ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವತ್ತು ಸಂಡೇ ಇದ್ದ ತಕ್ಷಣ ಇವತ್ತು ಬೇಜಾನ್ ಕೆಲಸಗಳಿದೆ ನನಗೆ. 2 ವೀಕ್ಸಿಂದ ಸರಿಯಾಗಿ ಮನೆಯೆಲ್ಲ ಕ್ಲೀನೇ ಮಾಡಿರಲಿಲ್ಲ, ಎಲ್ಲಿ ಮನೆಯೇ ಸೇರಿರಲಿಲ್ವಲ್ಲ ನಾನು. ಸೊ ಅದಕ್ಕೆ ಇವತ್ತು ಫುಲ್ ಕ್ಲೀನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ನೆನ್ನೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ, ಎಲ್ಲಿ ನೆನ್ನೆ ಇಡೀ ದಿನ ಮಲಗಿದ್ದೆ ಆಗೋಯ್ತು. ಬೆಳಗ್ಗೆ ಎದ್ರೆ ಫುಲ್ ಶೆಕೆ ಆಗ್ತೈತೆ. ಮನು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆ ವಿಂಡೋ ತೆಗಿ ಮನು. ಇದರಲ್ಲಿ ಏನೋ ಎಫೆಕ್ಟ್ ಇಲ್ಲ, ಅದರಲ್ಲಿ ಎಫೆಕ್ಟ್. ಅದನ್ನು ತೆಗಿತೀನಿ, ಇದನ್ನು ತೆಗಿ, ಅದು ಸರ್ಕ್ಯುಲೇಟ್ ಆಗಲಿ ವಿಂಡೋ. ಕಿಟಕಿಗಳು ತೆಗೆದ್ಬಿಟ್ರೆ ಒಳ್ಳೆ ಗಾಳಿ ಬರುತ್ತೆ. ಇಲ್ಲಿ ನಮ್ಮ ಮನೆ ಹತ್ರ ಪಕ್ಷಿಗಳು ಜಾಸ್ತಿ ಅಲ್ವಾ, ಇಲ್ಲಿ ನೋಡಿ ಫುಲ್ಲು ಗಲೀಜು ಮಾಡ್ತವೆ. ಮನೆ ಕ್ಲೀನ್ ಮಾಡ್ಕೋಬೇಕಾರೆಲ್ಲ ಇಲ್ಲೂ ಕ್ಲೀನ್ ಮಾಡ್ಕೊತೀನಿ. ಸೊ 2 ವೀಕ್ಸಿಂದ ಏನು ಕ್ಲೀನ್ ಮಾಡಿಲ್ಲಲ್ಲ, ಹಂಗಾಗಿ ಒಂಥರ ಚಂದ. ಪಕ್ಷಿಗಳು ಬೆಳಗ್ಗೆ ಬಂದು ಕಿಟಕಿಗಳು ಬಡಿತಾ ಇರತ್ತೆ, ಕೊಟ್ಟ 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 ಅಂತ. ಬಟ್ ಏನಪ್ಪ ಅಂದರೆ ಡಿಫ್ರೆಂಟ್ ಪಕ್ಷಿಗಳು ನೋಡ್ತೀವಿ ಇಲ್ಲಿ. ನಾನು ಲೈಫಲ್ಲೇ ನೋಡಿರಲಿಲ್ಲ ಆ ಥರ ಪಕ್ಷಿಗಳೆಲ್ಲ ನೋಡ್ಬಿಟ್ಟೆ ನಾನು, ಅಲ್ವಾ ಮನು? ಹೌದು, ಇಷ್ಟಿಷ್ಟೇ ಇರ್ತವೆ. ಒಳ್ಳೆ ಒಂದು ಇದ್ರ ಸೈಜು ಇರಲ್ಲ, ಏನಂತಾರೆ ನೆಲ್ಲಿಕಾಯಿ ಸೈಜು ಇರಲ್ಲ. ನಿಂಬೆಹಣ್ಣು ಅಂತೂ ದಪ್ಪ ಆಗೋಯ್ತು ಬಿಡಿ, ನೆಲ್ಲಿಕಾಯಿಗಿನ್ನ ಸಣ್ಣ ಸೈಜ್ ಇರತ್ತೆ. ಅವು ಬಂದು ಇಲ್ಲಿ ಕಿಟಕಿ ಹತ್ರ ಕುತ್ಕೊಂಡು ಕುಟ್ಟು ಕುಟ್ಟು ಅಂತ ಇರ್ತವೆ. ಚೆನ್ನಾಗಿರತ್ತೆ ಅದು ಕ್ಯಾಪ್ಚರ್ ಮಾಡೋಕ್ಕೂ ಆಗಲ್ಲ. ಹಿಂಗೆ ಹಿಡ್ಕೊಂಡ ತಕ್ಷಣ ಅದೆಷ್ಟು ಶಾರ್ಪ್ ಇರುತ್ತೆ ಅಂದ್ರೆ ಕಣ್ಣು ಟಕ್ ಅಂತ ಆರ್ಬಿಡ್ತಾವ, ಅದು ಪ್ರಾಬ್ಲಮ್. ಸೊ ಇವಾಗ ಅವ್ರ ಬಾಯಿಂದ ಬಂದ್ರೆ ಚಂದ ಡೈಲಾಗು. ತಿಂಡಿಗೆ ಫಸ್ಟ್ ಉಪ್ಪಿಟ್ಟು ಮಾಡೋಣ ಅನ್ಕೊಂಡೆ ಎಲ್ಲ ರೆಡಿ ಮಾಡ್ಕೊಂತಿದ್ದೆ. ಅಷ್ಟೊತ್ತಿಗೆ ಕುಂಬಳಕಾಯಿ ನೋಡ್ಬಿಟ್ಟು ಯಾಕೋ ಕುಂಬಳಕಾಯಿ ಪಲ್ಯ ಮಾಡ್ಬಿಟ್ಟು ಚಪಾತಿ ಮಾಡ್ಬಿಡೋಣ. ಆಲ್ಮೋಸ್ಟ್ ಸಿಮಿಲರ್ ಟೈಮೇನೆ, ಇನ್ನೊಂದು ಇನ್ನೊಂದು 10-15 ಮಿನಿಟ್ಸ್ ಎಕ್ಸ್ಟ್ರಾ ತೊಗೊಳತ್ತೆ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ಟೈಮ್ ಆಲೇ 10 ಗಂಟೆ ಆಗೋಗ್ಬಿಟ್ಟಿದೆ, ಬೇಗ ಮಾಡ್ಕೋಬೇಕು. ಅದಾದಮೇಲೆ ನಾನು ಮನೆ ಕ್ಲೀನಿಂಗ್ ಎಲ್ಲ ಹೋಗ್ಬೇಕು. ಚಿಕ್ಕದೇ ತಂದಿದ್ದು ಊರಿಂದ, ಇದೇ ಸೈಜ್, ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಅರ್ಧ ಹಾಕ್ಲಾ ಫುಲ್ ಹಾಕ್ಲಾ ಅನ್ನೋದೇ ಕನ್ಫ್ಯೂಷನ್. ಸಂಡೇ ಇರೋದ್ರಿಂದ ಪಲ್ಯಗಳು ಖಾಲಿ ಆಗುತ್ತೆ, ಮನು ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಫುಲ್ಲೇ ಮಾಡ್ಬಿಡೋಣ ಅಂತ ಅನ್ಕೊಂತಾ ಇದ್ದೀನಿ. ಏನೇ ಹೇಳಿ, ಈ ಕುಂಬಳಕಾಯಿ ಎಲ್ಲ ಕಟ್ ಮಾಡಬೇಕಂದ್ರೆ ಈಳಿಗೆ ಮಣೆ ಇರಬೇಕು, ಆವಾಗ ಬೇಗ ಕಟ್ ಮಾಡೋದು. ಈ ಚಾಕುನಲ್ಲಿ ಕಟ್ ಮಾಡೋಕ್ಕೆ ಅದು ಫುಲ್ ಹಾರ್ಡ್ ಇರತ್ತಾ, ಚಾಕು ಹಾಕಿ ಹಿಂಗೆ ಜೋರಾಗಿ ಅನ್ನಕ್ಕೆ ಭಯ ಆಗುತ್ತೆ, ಕೈಗೆ ಹೊಡೆದ್ಬಿಟ್ರೆ ಅಂತ ಹೋಗ್ತೀನಿ, ಬೇಗ ಮಾಡ್ಕೊಂಡು ಬರ್ತೀನಿ. ಪಲ್ಯ ಆಯಿತು. ಏನಪ್ಪ ಅಂದರೆ ಕುಂಬಳಕಾಯಿ ಹೆಚ್ಚೋದು ಟೈಮ್ ಹಿಡಿಯುತ್ತೆ, ಬಟ್ ಪಲ್ಯ ಬೇಗ ಆಗೋಗ್ಬಿಡುತ್ತೆ. ಜಾಸ್ತಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕೋದಕ್ಕೆ ನಮ್ಮ ಅಮ್ಮ ಹಂಗೆ ಸಿಂಪಲಾಗಿ ಮಾಡ್ತಾರೆ. ಇದಕ್ಕೊಂದು ಸ್ವಲ್ಪ ಇವಾಗ ಅರ್ಶಿನದ ಪುಡಿ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಮುಚ್ಚಿಬಿಟ್ರೆ ಸ್ಟೀಮಲ್ಲಿ ಆಗುತ್ತೆ. ಅದೊಂದು 10 ನಿಮಿಷ ಬೇಕಾಗುತ್ತೆ. ಅಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸ್ಲ್ಯಾಬ್ ಒರೆಸ್ಕೊಂಡು ಲಟ್ಟಿಸ್ಬಿಟ್ರೆ ಆಯಿತು ಬ್ರೇಕ್ಫಾಸ್ಟ್. ಇನ್ನೊಂದು 15 ಮಿನಿಟ್ಸಲ್ಲಿ ಹೊಟ್ಟೆ ಹಶ್ವಾಗಿ ಹೋಗಿದೆ. ಅಯ್ಯೋ, ಟೈಮ್ ನೋಡಿ ಇಲ್ಲಿ 11 ಗಂಟೆ 10 ಗಂಟೆಗೆ ಹೋಗಿದ್ದು ನಾನು ಕಿಚನ್ ಒಳಗಡೆಗೆ. ಇವರೊಬ್ರನ್ನ ಕರೆದೆ, ಒಂಚೂರು ಬನ್ನಿ ಹೆಲ್ಪ್ ಮಾಡಿ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ. ವಿಡಿಯೋ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ವಿಡಿಯೋ ಎಡಿಟ್ ಮಾಡೋದು ಇಂಪಾರ್ಟೆಂಟು. ಎರಡೂ ಇಂಪಾರ್ಟೆಂಟ್. ವಿಡಿಯೋನೇ ಮಾಡಿಲ್ಲ ಅಂದರೆ ಎಡಿಟ್ ಎಲ್ಲಿಂದ ಮಾಡ್ತೀಯಾ? ನೀನು ಮಾಡಿಕೊಟ್ಟಿರೋದೇ ಎಡಿಟ್ ಮಾಡಲಿಲ್ಲ ಅಂದರೆ ಹೆಂಗೆ? ಹಂಗೆ ಏನು ಮಾಡಿ, ಇದೇನು ಗೊರ್ರ ಅಂತವ್ರೆ ಅಲ್ಲೇ ಏನು ಕೆಲಸ ಮಾಡ್ತಾವ್ರೆ? ಸ್ಟಾರ್ಟ್ ಮಾಡೋರೆ ಬೋರಾ ಅಲ್ಲ, ಅಲ್ಲಿ ಕೆಲಸ ನಡೀತಾ ಇತ್ತಲ್ಲ, ಅದು ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ಲೇಔಟಲ್ಲಂತೂ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ಗಳು ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕು. ಸೊ ಎನಿವೇಸ್ ಹೋಗೋಣ. ಇವಾಗ ಚಪಾತಿ ಲಟ್ಟಿಸ್ಕೊಂಡು ಫಸ್ಟ್ ತಿಂಡಿ ತಿನ್ಬಿಟ್ಟು ಆಮೇಲೆ ಕ್ಲೀನಿಂಗ್ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು. ಇದನ್ನು ಬೆಳಗ್ಗೆಯಿಂದ ಹೇಳ್ತಾನೆ ಇದ್ದೀನಿ. ನಂಗೆ ಹಂಗೆ ಈ ಕ್ಲೀನಿಂಗ್ ಕೆಲಸಗಳು ಬಂದ್ಬಿಡ್ತು ಅಂದರೆ ಇಡೀ ದಿನ ಅದೇ ತಲೆಯಲ್ಲಿ ಇಟ್ಕೊಂಡೆ ಏನೂ ಮಾಡಿರಲ್ಲ. ಆಯಿತಾ, ಅದು ತಿರುಗಿಸು. ಲಾಸ್ಟಲ್ಲಿ ಬಂದ್ಬಿಟ್ಟು ಇವಾಗ ಕೈ ಹಾಕ್ಬಿಟ್ಟು ಫುಲ್ ನಾನೇ ಮಾಡಿದ್ದು ಅಂತಾರೆ. ಏನೋ ಮಾಡಿ ಆಯಿತು. ಚಪಾತಿ ವಿತ್ ಬೆಂಡೆಕಾಯಿ ಅಂತೀನಿ. ಚಪಾತಿ ವಿತ್ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಬನ್ನಿ ಬೇಗ ಜೊತೆ ತಿನ್ನೋಣ. ಬಂದೆ, ಚಿಯರ್ಸ್ ಮಾಡ್ಕೊಂಡು ಬರ್ತೀನಿ ತೊಗೊಂಡು. ತಿಂತಮ್ಮನು ಹೆಂಗೈತೆ?
ಏನು ಹೇಳೋಕ್ಕೆ ಭಯ. ಯಾಕೆ ಚೆನ್ನಾಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂತೀಯ, ಚೆನ್ನಾಗಿದೆ ಅಂದ್ರೆ ಇನ್ನು ಒಂದು ವಾರ ಇದನ್ನೇ ಮಾಡ್ದ. ಒಂದು ವಾರ ಮಾಡೋಕ್ಕೆ ಚೆನ್ನಾಗೈತೆ ಇನ್ನೊಂದು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಕುಂಬಳಕಾಯಿ ಎಲ್ಲಿ ಸಿಕ್ಬಿಡತ್ತೆ ಮನು, ವಾರ ಪೂರ್ತಿ ಅದನ್ನೇ ಮಾಡೋಕ್ಕೆ. ಹೇಳಿ ಆ ಅಂಗಡಿಲೆಲ್ಲ ದುಡ್ಡು ಕೊಟ್ಟು ತಗೊಳ್ಳಲ್ಲ, ನಮ್ಮ ಮನೆಯಲ್ಲೇ ಬೇಜಾನ್ ಸಿಗಬೇಕಾದ್ರೆ. ಎಳ್ನೀರು ಕುಂಬಳಕಾಯಿ ಇವೆಲ್ಲ ದುಡ್ಡು ಕೊಟ್ಟು ತಗೋಬೇಕು ಅಂದರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ನಮಗೆ ನಮ್ಮ ಮನೆಯಲ್ಲಿ ಫ್ರೀಯಾಗೆ ಸಿಗುತ್ತೆ. ಹಾಗಾಗಿ ಇದಕ್ಕೆ ಏನೇ ಆಗಲಿ ಕುಂಬಳಕಾಯಿ ಪಲ್ಯಕ್ಕೆ ಅಕ್ಕಿ ರೊಟ್ಟಿ ಒಳ್ಳೆ ಕಾಂಬಿನೇಷನು, ಚಪಾತಿಗಲ್ಲ. ಬಟ್ ನಮಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರಲ್ವಲ್ಲ ಅಂತ ಚಪಾತಿ ಮಾಡಿದ್ದೀನಿ. ಅವರು ಕೊಬ್ಬಾಡ್ತಾರೆ ಸ್ವಲ್ಪ. ಹೋಗ್ಲಿ ಹೆಂಗೈತೆ ಅಂತ ಹೇಳು ಟೇಸ್ಟು. ನೀನೇನು ನನಗೆ ಬೇಜಾರು ಮಾಡ್ಕೊತಾಳೆ, ವಾರ ಪೂರ್ತಿ ಅದನ್ನೇ ಮಾಡ್ತಾಳೆ ಅಂತಲ್ಲ, ಆನೆಸ್ಟಾಗಿ ಹೇಳು, ಆನೆಸ್ಟ್ ರಿವ್ಯೂ. ಥ್ಯಾಂಕ್ ಯು. ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೆ. ಎಲ್ಲ ಆಲ್ಮೋಸ್ಟ್ ಕಿಚನ್ ಕೆಲಸ ಮುಗೀತು. ಎಲ್ಲ ತೊಳೆದು ನೀರು ಸೋರಕ್ಕೆ ಇಟ್ಬಿಟ್ಟಿದ್ದೀನಿ. ಸ್ಟವ್ ಕ್ಲೀನ್ ಮಾಡ್ಕೊತಾ ಇದ್ದೆ, ಗಲೀಜು ಎದೋಗಿತ್ತು. ನೆನ್ನೆ ಬಂದಾಗಲೂ ಸುಮಾರಾಗಿ ಒರೆಸ್ಕೊಂಡಿದ್ದೆ ಅಷ್ಟೇ. ಇವತ್ತು ಸೋಪೆಲ್ಲ ಹಾಕ್ಕೊಂಡು ಸ್ವಲ್ಪ ತಿಕ್ಕೊಂಡೆ. ಅದು ಗ್ಲಾಸ್ ಅಲ್ವಾ, ಸೋಪ್ ಹಾಕಿ ಉಜ್ಜಿದ್ರೆ ಅದೇನಾಗುತ್ತೆ ಒಂಥರ ಬೂದಾಗುತ್ತೆ. ಆ ಸೋಪ್ ಅದು ಹೋಗಲ್ಲ. ಅದಕ್ಕೆ ಯೂಶಲಿ ನಾನು ಕಾಲಿನ ಹಾಕ್ಕೊಂಡೆ ಕ್ಲೀನ್ ಮಾಡ್ಕೊಳ್ಳೋದು. ಇವತ್ತು ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತಲ್ಲ ಅಂತ ಸೋಪ್ ಹಾಕ್ಬಿಟ್ಟು ಸ್ಕ್ರಬ್ ಮಾಡಿದ್ದೆ. ಇನ್ನೊಂದ್ಸರಿ ಕಾಲಿನ ಹಾಕ್ಬಿಡೋಣ ಅಂತ. ಏನೇ ಹೇಳಿ ಗ್ಲಾಸ್ ಸ್ಟವ್ಗೆ ಕಾಲಿನ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಹೆಂಗೆ ಪಳ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಗೊತ್ತಾ. ಸೊ ಕಿಚನ್ ಡೀಪ್ ಕ್ಲೀನಿಂಗ್ ಮುಗೀತು. ಇವಾಗ ಏನಿರು ಕಸ ಗುಡಿಸಿ ಒರೆಸ್ಕೊಂಡು ಬಂದ್ಬಿಟ್ರೆ ನೆಲನ, ಮನೆ ಕ್ಲೀನಿಂಗ್ ಮುಗೀತು. ಸಾಹೇಬ್ರಿಗೆ ಹೋಗ್ಬಿಟ್ಟು ಹೂವು ತೊಗೊಂಡು ಬನ್ನಿ ಅಂದರೆ ಅಲ್ಲೇ ಸಂಜೆಗೆ ಪೋಸ್ಟ್ಪೋನ್ ಮಾಡ್ತಾವ್ರೆ. ಹೂವು ತಗೊಂಡು ಬನ್ನಿ ಅಂದರೆ ಸಂಜೆಗೆ ಪೋಸ್ಟ್ಪೋನ್ ಮಾಡ್ತಾವ್ರೆ ಅಂತ ಹೇಳ್ತಾ ಇದ್ದೀನಿ. ಹೌದು, ಈಗ ಮಧ್ಯಾಹ್ನ ಯಾರು ದೇವ್ರನ್ನ ಪೂಜೆ ಅವ್ರೇನು ಮಲ್ಕೊಳಕ್ಕೆ ಬಿಸಿಲಲ್ವಾ, ಮಲಗಿರ್ತಾರೆ. ಮಲ್ಕೊಂಡು ರೆಸ್ಟ್ ತಗೊಂಡು ಸಾಯಂಕಾಲ ಎದ್ದು ಫ್ರೆಶ್ ಆಗಿ ಮುಖ ಈಗ ತೊಳ್ಕೊಂಡು ರೆಡಿ ಆಗಿ ನಾವು ಹೋಗಿ ಇವತ್ತನ್ನು ಪೂಜೆ ಮಾಡೋದು, ಸ್ನಾನ ಗಿನ್ನ ಮಾಡ್ಕೊಂಡು ಪೂಜೆ ಮಾಡೋದು, ಫ್ರೆಶ್ ಆಗಿ ಮಾಡೋದು. ಈಗ ಅವ್ರದ್ದು ಬೆಳಗ್ಗೆ ಡ್ಯೂಟಿ ಆಗೋಗಿದೆ. ಓಕೆ, ಏನಿದ್ರು ಸಾಯಂಕಾಲ ಡ್ಯೂಟಿಗೆ ಬರ್ತಾರಲ್ಲ ಅವಾಗ ಪೂಜೆ ಮಾಡೋದು. ಊಟ ಮಾಡಿ ಮಲಗಿರ್ತಾರೆ ಈಗ. ಹೌದು, ರೆಸ್ಟ್ ತಗೊಂತಿರ್ತಾರೆ. ಓಕೆ. ಏನೋ ಕಂದಲೇ, ಏನೋ ಏನೋ ಏನೋ. ಸೊ ಅವ್ರು ಹೇಳ್ತಾ ಇರೋದು ಏನಂದರೆ ಲಿಟ್ರಲಿ ಮನೆ ಒರೆಸ್ಬಿಟ್ಟು ಸುಮ್ಮನೆ ಬಂದು ಮನಿಕೋ, ಆಮೇಲೆ ಸಾಯಂಕಾಲ ಎದ್ದು ಸ್ನಾನ ಮಾಡಿ ಪೂಜೆ ಮಾಡು ಅಂತ. ಸೊ ನಮ್ಗೆ ಹೇಳ್ಬೇಕಾದನ್ನ ಈಗ ಅದೇ ಕೆಲಸ ಮಾಡೋದು ನಾನು. ನೀನು? ನಾವು ಅದೇ ಮಾಡೋದು. ಸೊ ವಿಡಿಯೋ ಡೌನ್ಲೋಡ್ಗೆ ಹಾಕಿದ್ದೀನಿ. ಸೊ ಮಂಜು ವಿಡಿಯೋ ಇವತ್ತು ರೆಡಿ ಆಗಿದೆ, ಪಬ್ಲಿಷ್ ಮಾಡಬೇಕು. ಇನ್ನೊಂದು 2-3 ಅವರ್ಸ್ ಆಗುತ್ತೆ ಪಬ್ಲಿಷ್ ಆಗೋದ್ರೊಳಗೆ. ಮಂಜು ಅವರು ಇವತ್ತು ಹೋಮ್ ಕ್ಲೀನಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನೆಷ್ಟೊತ್ತಪ್ಪದಿಂದ ಆಯಿತು, ಕಸ ಗುಡಿಸಿ ಒರೆಸ್ಬಿಟ್ರೆ ಇಲ್ಲಿ ಮುಗೀತು. ಆಮೇಲೆ ಏನಿದ್ರು ಸ್ನಾನ ಮಾಡಿ ಪೂಜೆ ಸಂಜೆ ಅಂತ ಹಾಗೆ. ಸೊ ಈಗ ಅಷ್ಟೇ, ಎಲ್ಲ ಸಂಡೇ ಆಗಿರೋದ್ರಿಂದ ಇವತ್ತು ಮನೆ ದೇವರು ಪೂಜೆ ಮಾಡಲೇಬೇಕು. ಅದರಿಂದ ಮನೇನ ಸ್ವಲ್ಪ ಡೀಪ್ ಕ್ಲೀನ್ ಮಾಡಲೇಬೇಕು. ಅದಾದಮೇಲೆ ಸಾಯಂಕಾಲ ಅಷ್ಟೊತ್ತಿನಲ್ಲಿ ಪೂಜೆ ಮಾಡೋಣ. ಯಾಕಂದರೆ ಬೆಳಗ್ಗೆನೇ ಮಾಡಬೇಕಿತ್ತು, ಸುಮಾರು ಕೆಲಸ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವಾಗ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ಈವ್ನಿಂಗಿಗೆ ಪೂಜೆ ಮಾಡಬೇಕು. ನನ್ನ ಕಿಚನ್ ನೋಡ ಹೆಂಗೆ ಪಳ ಅನ್ನಿಸ್ಬಿಟ್ಟಿದ್ದೀನಿ. ಹೌದಾ? 2 ವೀಕ್ಸಿಂದ ಧೂಳು ಇಟ್ಬಿಟ್ಟಿದೆ ನೀನು. ಹಾಗೆ ಎಂಜಾಯ್ ಮಾಡಿ. ಅಲ್ಲ ಸರ್, ಅದು ಒರೆಸಿದ್ದೀನಿ, ಇಂಟ್ಕೋಬೇಕು ಸರ್ ಪುನಃ. ಅದರಲ್ಲೇ ಒರೆಸಂಗಿಲ್ಲ ಸರ್, ಹಿಂಡಬೇಕು ಸರ್, ಎಜ್ಜಬೇಕು, ಹಿಂಡಬೇಕು ಸರ್. ಎಜ್ಜಿ ಸರ್ ಫುಲ್ಲು, ಅದೇನು ಅಳಲ್ಲ ಇನ್ನೂ ಫುಲ್ಲು. ಅಷ್ಟು ಆ ಬ್ಲೂ ಕಲರ್ ಫುಲ್ ನೀರಲ್ಲಿ ಒಂದು 2 ಸರಿ ಹಿಂಡು ಮನು. ಕೊಡಿಲಿ, ನಾನು ತೋರಿಸ್ಕೊಡ್ತೀನಿ. ಮನು ಕೊಳೆ ಹೋಗಲ್ಲ, ಹಂಗಲ್ಲ, ಉಲ್ಟಾ ಇಟ್ಕೋ, ಹಂಗೆ ಹೇಳ್ಕೊಡ್ತೀನಿ. ಕೊಡಿಲಿ ಒಂದ್ಸರಿ, ನಾನು ಇಷ್ಟ ಬಂದಂಗೆ ಮಾಡ್ತೀನಿ, ಹೇಳ್ಕೊಡ್ತೀನಿ. ಕೊಡು ರಜಾ. ಈಸಿ ಕೆಲಸ ಡಿಫಿಕಲ್ಟ್ ಮಾಡ್ಕೊಂತೀಯ. ಏನು ಡಿಫಿಕಲ್ಟ್ ಇಲ್ಲ, ಯಾವ ಕೆಲಸನೂ ಡಿಫಿಕಲ್ಟ್ ಇಲ್ಲ. ಹೌದು, ಈಗ ಹೆಂಗೆ ಅಂದರೆ ಜನಗಳಿಗೆ ನಾನು ಮಾಡ್ದಂಗೆ ಮಾಡಬೇಕು ಅನ್ನೋದು ಇರ್ತೈತೆ. ಅದೈತೆ, ಆಯ್ತಾ? ಹಂಗ ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ತೀವಿ. ನಾವು ಮಾಡೋದೇ ಈಸಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತೀವಲ್ಲ. ಯಾಕಂದ್ರೆ ಅದು ನಮ್ಗೆ ಅಭ್ಯಾಸ ಆಗೋಗಿರುತ್ತೆ. ನೋಡ್ದಾ, ಅಷ್ಟೊಂದು ಬಗ್ಗೆನು ಸೊಂಟ ನೋಸ್ಕಂತೀಯ. ರೂಮಿಂದ ಬೈಗ ನೀನು ಹಿಂಗೆ ಹೊಸರು ಹಿಡಿದಿನ ಅವರಷ್ಟೇ. ಹಂಗಲ್ಲಪ್ಪಿ, ಆ ಥ್ರೆಡ್ನ ಮುಂದಕ್ಕೆ ಹಾಕು, ಆಗ ನಿಂಗೆ ಈಸಿ ಆಗತ್ತೆ. ಹಂಗೆ ಅದು ನೀಟಾಗಿ ವಾಶ್ ಆಗಲ್ಲ. ಇದು ನಿಂಗೆ ಅಂದ್ಬಿಟ್ಟು ಹಿಂಗೆ ಮುಚ್ಕೊಂಡು ಇದ್ರ ಮೇಲೆ ಇಟ್ಕೊಂಡ್ರೆ ಅವಾಗ ನಿಂಗೆ ಥ್ರೆಡ್ ಮೇಲೆ ಕೋನ್ ಓಡಾಡ್ತಿದ್ದೆ. ಆವಾಗ ನಿಂಗೆ ಪ್ರೆಸ್ ಮಾಡಿದ್ರು ನೀಟಾಗಿ ಕ್ಲೀನ್ ಆಗುತ್ತೆ. ಅದು ಟೈಮ್ ಹಿಡಿಯತ್ತೆ ಅಂತಷ್ಟೆ. ನಡಿ ರೂಮಿಂದ ಬಾ. ಈಗ 2 ರೂಮ್ ಒರೆಸ್ಬೇಕು, ಯಾವುದಾದ್ರೂ ಬಾ, ನಿನ್ನ ಚಾಯ್ಸ್. ಹಿಂಗೆ
ಹಿಂಗೊಂದು 2-3 ಸರಿ ಹಿಂಗೆ ಎಜ್ಜು ನೋಡು. ಇದನ್ನ ರೈಟ್ ಸೈಡಿಗೆ ತಗೋ. ನೀನ್ ಇದನ್ನ ತಗೊಂಡ್ರೆ ಬಿಚ್ಕೊಂಡು ಬಂದ್ಬಿಡತ್ತೆ. ನಾವು ಅದನ್ನೇ ಮಾಡಿ ನೀನ್ ಒಂದ್ಸರಿ ಹಿಂಗ ಅಂದ್ರೆ ಅದು ನಾವು ಅದನ್ನೇ ಮಾಡಿದ್ದು. ಏನೋ ಬಿಲ್ಡಪ್ ನೋಡಿ ಹೆಂಗ್ ಆಡ್ತಾರೆ ನೋಡಿ. ಮನು ಲೈಫಲ್ಲಿ ಫಸ್ಟ್ ಟೈಮ್ ಮನೆ ಒರೆಸ್ತಾವ್ರೆ. ಕಲಿಸ್ಕೊಡ್ತಾ ಇದ್ದೀನಿ ಮನೆ ಒರೆಸೋದು ಹೆಂಗೆ ಅಂತ. ಹಿಂಗೆ ನೋಡಿ, ಈಗ ನೆನೆ ಎಲ್ಲ ಹುಷಾರ್ ತಪ್ಪಿ ಮಲ್ಕೊಂಡ ನಾನು. ಹಿಂಗಾದಾಗ ಸಮಯ ಸಂದರ್ಭ ಅಂದಾಗ ಕಲ್ತ್ಕೊಳ್ಳಿ ಅಂತ ಮನುನೇ ವಾಲಂಟ್ರಿ ಆಗಿ ಬಂದವ್ರೆ. ಮಂಜು ನಾನು ಕಲ್ತ್ಕೊಂತೀನಿ ಹೇಳ್ಕೊಡು ನೀನು ಅನ್ಕೊಂಡು. ಯಾಕೆಂದ್ರೆ ಕೆಲ್ಸದ ಹುಡ್ಗಿನ ಇಟ್ಕೊಂಡಿದ್ದೆ ಅಲ್ಲ, ಆ ಹುಡ್ಗಿ ಒಂದಿನ ಬಂದ್ರೆ 1 ತಿಂಗಳು ರಜಾ ಹಾಕ್ತು. ತಗೊಂಡಿದ್ದೆ 2 ತಿಂಗಳಿಗೆ ನೋಡೋಣ ಅನ್ಕೊಂಡು. ಅಷ್ಟೊಂದು ರಜಾ ನಿನ್ಗೆ ವಾನ್ ಮಾಡಿ 2 ತಿಂಗಳು ನೋಡ್ಬಿಟ್ಟು ಆಮೇಲೆ ಪರ್ಮನೆಂಟ್ ಮಾಡ್ಕೊಂತೀನಿ ಅಂತ ಹೇಳಿದ್ರು. ಅಷ್ಟು ರಜಾ ಹಾಕೋಳೆ ಅಂದ್ಮೇಲೆ ಇನ್ ಪರ್ಮನೆಂಟ್ ಮಾಡಿದ್ಮೇಲೆ ಇನ್ನೆಷ್ಟು ರಜಾ ಆಗ್ತಾಳೆ ಅಂದ್ಬಿಟ್ಟು ಮನುನೇ ತೆಗ್ದಾಕ್ಬಿಟ್ರು. ಏನ್ ಮನು ಅವ್ಳಿಗೆ ಏನು ಅಕ್ಕ ಕಷ್ಟ ಇದೆ ಅಕ್ಕ ಅಡ್ವಾನ್ಸ್ ಕೊಡಿ ಅಂತ ಬಂದಿದ್ದು ಫಸ್ಟ್ ಡೇನೆ ನಾನು ಫುಲ್ ಮಂತ್ ಸ್ಯಾಲ್ರಿ ಕೊಟ್ಟಿದ್ದೆ. ಏನ್ ಮಾಡಕ್ಕಾಗಲ್ಲ, ಹೋಗ್ಲಿ ಏನು ಹಬ್ಬ ಅಂದ್ರೆ ಒಂದು 5 ಟೈಮ್ಸ್ ಏನೋ ಬಂದು ಒರೆಸ್ಕೊಡ್ತಾವ. ಯಾವಾಗ್ಲಿ ಬಿಡುವತ್ತಾಗಿ ಅನ್ಕೊಂಡು ಬೇಡಮ್ಮ ಇನ್ನ ಅಂತ ಹೇಳ್ದೆ. ಅದಕ್ಕೆ ಇವಾಗ ನಾವೇ ಮಾಡ್ತಾ ಇರೋದು. ಹಂಗಾಗಿ ಮನು ಈ ಪ್ರಯೋಗಗಳೆಲ್ಲಾನು ಮಾಡಿ ಕಲ್ತ್ಕೊಂತವ್ರೆ ಪಾಪ. ಹಿಂಗೆ ನಾನೇನಾದ್ರು ಊರಿಗೆ ಹೋದಾಗ ಹುಷಾರ್ ತಪ್ಪಿ ಮಲ್ಕೊಂಡಾಗ ಬೇಕಲ್ಲ. ಈಗ ಜಸ್ಟ್ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗೀತು. ನೋಡಿ ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದಿದ್ದಾರೆ. Hi, Chipu. Say hi. Viraj, do you want girlfriend or boyfriend, Viraj? ಕೇಳಿಸ್ಕೊಳ್ಳಿ Do ಹಂಗೆ. you want girl or a boyfriend? ಹಾಂ Kaadu Nana, once you go to school, లిజన్ అమ్మ లిజన్ మమ్మ. నువ్వు స్కూల్కి పోయినప్పుడు నీకు గర్ల్ ఫ్రెండ్ కావాలా బాయ్ ఫ్రెండ్ కావాలనా? ఏ నో గర్ల్ ఫ్రెండ్ కదా. గర్ల్ ఫ్రెండ్. యు వాంట్ గర్ల్ ఫ్రెండ్ రైట్? గర్ల్ ఫ్రెండ్. ఏ నో ಪ್ಲೀಸ್. ಅವ್ನು ಕ್ಯಾಮ್ರಾ ಇದೆ ಅಂತ ಬಾಯ್ ಅಂದ್ಬಿಟ್ಟು ಪ್ಲೀಸ್ ಆಫ್ ಮಾಡಿ ಆಮೇಲೆ ಹೇಳ್ತೀನಿ ಗರ್ಲ್ ಫ್ರೆಂಡ್ ಅಂತ. ವಾಟ್ ಇಸ್ ದಟ್? Come here. Who is this? Come here. Who is this? Who is this? Say I love you. I love you all. ಫುಲ್ಲು ಜೋಶಲ್ಲ ಅವನೇ. ಅವನು ಎಷ್ಟು ಚೆನ್ನಾಗಿ ಐ ಲವ್ ಯು ಅಂತಾನು ಗೊತ್ತಾ ಅವ್ರ ಅಮ್ಮಂಗೆ. ಸೇ ಐ ಲವ್ ಯು. Give. Come here. Sit. Say I love you. ಅವನದು ಲ್ಯಾಂಗ್ವೇಜು ಎಲ್ಲ ಚೋಚೋಬಾತ್ ಇರುತ್ತೆ. ಮ್ಯಾಕ್ಸಿಮಮ್ ಇಂಗ್ಲೀಷ್ ಇರುತ್ತೆ, ಸ್ವಲ್ಪ ಕನ್ನಡ ಇರುತ್ತೆ, ಆಮೇಲೆ ತೆಲುಗು ಸ್ವಲ್ಪ ಇರುತ್ತೆ. ತೆಲುಗು ಕನ್ನಡ 2 ಮಿಕ್ಸ್ ಮಾಡಿ ಹೊಡಿತಾನೆ. ಕಾಣಿಸ್ತಾ ಇಲ್ಲ ನೀನು. ಅವನಿಗೆ ಕ್ಯಾಮ್ರಾ ಕೊಡಬೇಕಂತೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಕಾಫಿ ಮಾಡೋದಕ್ಕೆ. ಭಾಗ್ಯ ಬಂದು ಪಾಪ 45 ಮಿನಿಟ್ಸ್ ಆಯಿತು. ನಾನು ಆ ಟೈಮಲ್ಲೇ ಹೋಗಿ ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡು ಸ್ನಾನ ಕೂತ್ಕೊಬಿಟ್ಟಿದ್ದೆ. ಇವಾಗ ಜಸ್ಟ್ ಬಂದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕಾಫಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಈಗ ಕಾಫಿ ಕುಡ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾತಾಡೋದು. ಇಷ್ಟೊತ್ತು ವಿರಾಜು ಮತ್ತು ಭಾಗ್ಯ ಇದರೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ವಿರಾಜ್ ಜೊತೆ ಆಟ ಆಡ್ಕೊಂಡು. ಅವನಂತೂ ಹಬ್ಬ ಎಷ್ಟು ತರಲೆ ಆಗೋಗಿದ್ದಾನೆ ಇವಾಗ. ಅಂದರೆ 1 ಸೆಕೆಂಡ್ ಸುಮ್ಮನೆ ಕೂರಲ್ಲ. ಅವ್ನು ಹಿಡ್ದಿದ್ದೇ ಆಯಿತು ನನಗೂ ಭಾಗ್ಯಂಗೂ. ಇವಾಗ ಜಸ್ಟ್ ಹೋದ್ರು. ಭಾಗ್ಯನ ಜೊತೆ ಒಂದು ರೌಂಡ್ ಕಾಫಿ ಆಯ್ತು. ಇವಾಗ ಮನು ಪುನಃ ಬೇಕು ಅಂದ್ರು. ಆಸ್ ಯೂಶಲ್ ಅವ್ರು ಕೇಳ್ತಾನೆ ಇರ್ತಾರೆ. ಈಗ ಅವ್ರಿಗೆ ಕೊಟ್ಮೇಲೆ ನನಗೂ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ತರಕಾರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಲೇಟೇ ಆಗೋಯ್ತಲ್ಲ, 8 ಗಂಟೆ ಆಗೋಯ್ತು. ಮನೆಯಲ್ಲಿ ಬೂದ್ ಗುಂಬಳಕಾಯಿ ಇದೆ, ಅದು ಅದ್ರದ್ದೇ ಸಾಂಬಾರು ಮಾಡ್ಬಿಡ್ತೀನಿ. ಟೊಮೆಟೊ ಗೊಜ್ಜಾ? ತುಂಬಾ ದಿನ ಆಯ್ತು. ಬಟ್ ಟೊಮೆಟೊ ಅಷ್ಟೊಂದು ಇಲ್ಲ ಅನ್ಕೋತೀನಿ ಮನು. ಸಣ್ಣದು 4 ಇರ್ಬೇಕಷ್ಟೇ. ನನಗೆ ನನಗೇನು ನಮ್ಗೇನು ಊಟದ ಕಡೆ ಗಮನನೇ ಇರಲ್ಲ. ಇಡೀ ದಿನ ನಾನು ಏನ್ ಹೇಳ್ತಾ ಇದ್ದೆ, ಆರ್ಡರ್ ಬಂತಪ್ಪ ಸಾಹೇಬ್ರಿಂದ. ಇನ್ ಮುಂದಕ್ಕೆ ನಾವು ಮಾತಾಡಕ್ಕಾಗತ್ತಾ? ಹೆಂಡ್ತಿದಿರು ಎದ್ರುಕೋಬೇಕು. ಸೊ ನಾವು ಫುಲ್ ಇವಾಗ ಗಡ ಏನ ಸ್ಪೆಲ್ಲಿಂಗ್ ಹೇಳು. ಕನ್ನಡ ಮೀಡಿಯಂ ಅವರು ಮರ್ಡರ್ಗಳು ಮಾಡ್ಬಿಡ್ತಾರೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving